ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಿನ್ನೆ ಏನು MCCಯಲ್ಲಿ ಸೀಟ್ ಸಿಕ್ಕವರಿಗೆ KEಯಲ್ಲಿ ತಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇದರಲ್ಲಿ 206 ಸೀಟುಗಳು ರದ್ದಾಗಿವೆ ಅಂಥೇಳಿ KE ಅವರು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿರುವಂಥದ್ದು. ಈ 206 ಸೀಟ್ಗಳಲ್ಲಿ ಗೊತ್ತಿರಲಿ 107 ಸೀಟುಗಳು ನಿಮಗೆ MBBS ಅಲ್ಲಿ ರದ್ದಾಗಿದೆ. ಅದಾದ ಮೇಲೆ MBBS ಆದಮೇಲೆ BDS ಅಲ್ಲಿ 20 ಸೀಟ್ ರದ್ದಾಗಿದೆ. ಸೊ ಆಯುಷಲ್ಲಿ 33 ಸೀಟ್ ರದ್ದಾಗಿದೆ, ಇಂಜಿನಿಯರಿಂಗಲ್ಲಿ 5 ಮತ್ತು ನರ್ಸಿಂಗಲ್ಲಿ 4 ಸೀಟುಗಳು ರದ್ದಾಗಿರುವಂಥದ್ದು. ನೋಡಿ, ಆ ಪ್ರೆಸ್ ರಿಲೀಸನ್ನು ಕೂಡ ಕರೆಕ್ಟಾಗಿ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ KE ಅವರು. ಅಥವಾ ಈ ಪೇಪರ್ದವರು ರಾಂಗ್ ಮಾಡಿದಾರೋ ಗೊತ್ತಿಲ್ಲ. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, 107, 206 ಟೋಟಲ್ ಸೀಟ್ ಆದರೆ ಇಲ್ಲಿ ಕೊಟ್ಟಿರೋದು 107 ಮೆಡಿಕಲ್ಲು, 20 ಡೆಂಟಲ್ಲು, 33 ಆಯುಷು, ಇಂಜಿನಿಯರಿಂಗ್ 5 ಮತ್ತು ನರ್ಸಿಂಗ್ 4 ಎಲ್ಲ ಸೇರಿದರೆ 169 ಸೀಟ್ ಆಯ್ತು ಇಲ್ಲಿ. ಹಾಗಾದರೆ ಉಳಿದಿದ್ದು ಆಲ್ಮೋಸ್ಟ್ 40 ಸೀಟ್ಗಳ ಕತೆ ಏನು ಗೊತ್ತಿಲ್ಲ. ಸೊ 40-30 ಸೀಟ್ ಏನು ಬರ್ತದೆ, ಉಳಿದಿದ್ದು ಆ 30 ಸೀಟ್ ಎಲ್ಲಿದ್ದು ಕತೆ, ಸೊ ಅದು ಕೂಡ ಗೊತ್ತಿಲ್ಲ. ಅಂದರೆ ಈ ರೀತಿ ನಮ್ಮ KE ಅವ್ರ ಮಿಸ್ಟೇಕು ಅಥವಾ ಪೇಪರ್ದವ್ರದ್ದು ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಪೇಪರ್ದವರಾದರೂ ಕ್ವಶನ್ ಕೇಳಬೇಕಲ್ಲ, ಸರ್ ನೀವು ಇಲ್ಲಿ 107 + 20 + 33 + 5 + 4 9 ಇದೆ ಅಂದರೆ 206 ಸೀಟ್ ಡಿಫ್ರೆನ್ಸ್ ಎಲ್ಲೋಗಿದೆ ಅಂಥೇಳಿ. ಸೊ ಎಲ್ಲರೂ ಅಷ್ಟೇ, ನಮ್ಮ ಕೆಲಸ ಏನು ಪ್ರೆಸ್ ನಾವು ರಿಪೋರ್ಟ್ ಮಾಡೋದು. ಸೊ KE ಅವ್ರ ಕೆಲಸ ಏನು ಅದು ಕೊಡೋದು ಅಷ್ಟೇ. ಆ ಕೆಲಸ ಹೇಗಾಗ್ತಾ ಇದೆ, ಕರೆಕ್ಟಾಗಿದೆಯಾ, ಪರ್ಫೆಕ್ಟ್ ಆಗಿದೆಯಾ, ಯಾರೂ ಅದನ್ನು ತಲೆ ಕೆಡಿಸ್ಕೊಳ್ಳೋ ಅಂತಹ ಗೋಜಿಗೆ ಹೋಗೋದಿಲ್ಲ. ಇರಲಿ, ಇದು ನಮ್ಮ ಕೆಲಸವೂ ಕೂಡ ಅಲ್ಲ. ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಎಲ್ಲಿಂದನೂ ಸಿಗೋದಿಲ್ಲ. ಅವರು ಒಂದು KE ಅವ್ರು ಹೇಳಬೇಕು, ಇಲ್ಲ ಪೇಪರ್ದಲ್ಲಿ ಸಿಗಬೇಕು. ಬಟ್ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ಒಂದು 120 ಸೀಟ್ ಮೆಡಿಕಲ್ ಕ್ಯಾನ್ಸಲ್ ಆಗಿದೆ ಅಂತ ಇಟ್ಕೊಳ್ಳಂತೆ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು, ಪ್ರೊವಿಷನಲ್ ರಿಸಲ್ಟ್ ಏನು ಅನೌನ್ಸ್ ಮಾಡಿದ್ರು ಫಸ್ಟ್ ರೌಂಡ್ಗಿಂತ ಮುಂಚೆ, ಅದೇ 100% ಸೇಮ್ ರಿಸಲ್ಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತು. ಈಗ ಏನು ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ, ಅದಾದ ಮೇಲೆ ಈ ಸೀಟ್ಗಳು ಕ್ಯಾನ್ಸಲ್ ಆಗಿರೋವಂಥದ್ದು. ಈಗ ವಿ ಕಾಂಟ್ ಸೇ 100% ದ್ಯಾಟ್ ಪ್ರೊವಿಷನಲ್ ರಿಸಲ್ಟ್ ರಿಮೇನ್ ಸೇಮ್. ಬಟ್ ಲಾಜಿಕಲಿ ನಾನೇನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರಿಗೆ ಈಗ ಸೀಟು ಸಿಕ್ಕಿದೆ, ಈವನ್ ಬಾರ್ಡರ್ ಕಟ್ ಆಫಲ್ಲಿ ಇದ್ದರೂ ಕೂಡ, ಅಂದರೆ ಆ ಕಾಲೇಜಲ್ಲಿ ನಿಮ್ಮದೇ ಲಾಸ್ಟ್ ಸೀಟ್ ಆಗಿದ್ದರೂ ಕೂಡ, ಸೊ ನಿಮಗೆ ಕಾಲೇಜ್ ತಪ್ಪಿ ಹೋಗುವಂಥ ಚಾನ್ಸಸ್ಗಳು ಯಾವುದೂ ಇಲ್ಲ. ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ, ಖುಷಿಯಾಗಿದ್ರಿ. ಆ ಖುಷಿ ನಿಮ್ಮಿಂದ ಕಸ್ಕೊಳ್ಳೋ ಅಂಥದ್ದು ಸಾಧ್ಯತೆಗಳು ಇಲ್ಲ. ನಿಮ್ಮ ಹತ್ರನೇ ಆ ಖುಷಿ ಇರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರೊವಿಷನಲ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ KE ಅವರು. ಆ ಕಾರಣದಿಂದ ನಾನೇನು ಹೇಳ್ತೀನಿ ಅಂದರೆ, ಸೊ ಯಾರ್ಯಾರಿಗೆ ಈಗ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡ್ ಪ್ರೊವಿಷನಲಲ್ಲಿ ಸೀಟ್ ಸಿಕ್ಕಿದೆ, ನಿಮ್ಮೆಲ್ಲರಿಗೂ ಕೂಡ ಆ ಸೀಟ್ ಉಳಿತದೆ. ಅದರ ಜೊತೆಯಲ್ಲಿ ಯಾರು ಬಾರ್ಡರಲ್ಲಿ ಆ ಸೀಟನ್ನು ಮಿಸ್ ಮಾಡ್ಕೊಂಡಿದ್ರು, ಅಂಥವರಿಗೆ ಸೀಟು ಅಲಾಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರ್ತದೆ. ಯಾಕಂದರೆ ಈ 107 ಮಂದಿ ಈ 107 ಮಂದಿ ವೆದರ್ ಇಟ್ ಈಸ್ 12 ಲ್ಯಾಕ್ ಸೀಟಾ, 20 ಲ್ಯಾಕ್ ಸೀಟಾ, 25 ಲ್ಯಾಕ್ ಸೀಟಾ, ಮ್ಯಾನೇಜ್ಮೆಂಟ್ ಸೀಟಾ, ಅಥವಾ ಈವನ್ ನಮಗೆ ಯಾವುದದು ಗೌರ್ಮೆಂಟ್ ಅಥವಾ ಗೌರ್ಮೆಂಟಿನ ಪ್ರೈವೇಟ್ ಸೀಟಾ ಗೊತ್ತಿಲ್ಲ ನಮಗೆ. ಅದರಲ್ಲೂ ಯಾವ ಕ್ಯಾಟಗರಿ ಸೀಟ್ ಇದು ಗೊತ್ತಿಲ್ಲ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇಲ್ಲದೆ ನಾವೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಮಾತ್ರ ಹೇಳ್ಬೋದು ಲಾಜಿಕಲಿ, ಸೊ ನಿಮಗೆ ಯಾರಿಗೆ ಸೆಕೆಂಡ್ ರೌಂಡ್ ಪ್ರೊವಿಷನಲಲ್ಲಿ ಸೀಟ್ ಸಿಕ್ಕಿದೆ, ಖುಷಿಯಾಗಿದ್ರಿ, ಪೇಡ ಹಂಚಿದ್ರಿ, ಸೊ ಅವರಿಗೆ ಸೀಟು ಇದ್ದೇ ಇರ್ತದೆ. ಅವ್ರ ಸೀಟ್ ಎಲ್ಲೂ ಹೋಗೋದಿಲ್ಲ. ಹಂಗೊಮ್ಮೆ ಹೋದರೂ ಕೂಡ ಅದಕ್ಕೆ ಸ್ಪಷ್ಟನೆ KE ಅವರೇ ಕೊಡಬೇಕಷ್ಟೇ, ಹಂಗೇನು ಹೋಗೋದಿಲ್ಲ. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ, ಬಾರ್ಡರಲ್ಲಿ ಸ್ವಲ್ಪದರಲ್ಲಿ ಕೂದಲೆಳೆ ಅಂತರದಲ್ಲಿ ಅಂತ ಹೇಳ್ತೀವಲ್ಲ, ಅದು ಹಾಗೇನಾದರೂ ಮಿಸ್ ಆಗಿದ್ದರೆ ನಿಮಗೆ ಮತ್ತೆ ಸೀಟ್ ಸಿಗುವಂಥ ಚಾನ್ಸಸ್ಗಳು ಇದರಲ್ಲಿ ಇದೆ ಅಷ್ಟೇ. ಬಟ್ ನನಗೆ ಗೊತ್ತಾಗ್ತಾ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಈ ಇಂಜಿನಿಯರಿಂಗ್ 5, ನರ್ಸಿಂಗ್ 4 ಏನಿದಾರಲ್ಲ, ಇವರು ಸ್ವಲ್ಪ ಮೂರ್ಖರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, 10,000 ರೂಪಾಯಿ KE ಕೊಟ್ಟು ಕ್ಯಾನ್ಸಲ್ ಮಾಡೋದ್ರ ಬದಲಿಗೆ ನೀವು ಆ ಸೀಟು ಇಂಜಿನಿಯರಿಂಗ್ ಮತ್ತು ನರ್ಸಿಂಗಲ್ಲಿ ನಿಮಗೆ 4 ಆಪ್ಷನ್ ಮತ್ತೆ ಕೊಡ್ತಾರೆ. ಆಪ್ಷನ್ ಚಾಯ್ಸ್ 1, 2, 3, 4. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು ನೀವು ಕೌನ್ಸಿಲಿಂಗಿಂದ ಹೊರಗೆ ಬರ್ಬೋದಿತ್ತು, ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಸೀಟನ್ನು ರದ್ದು ಮಾಡ್ಕೊಳ್ಬೋದಿತ್ತು. ಓನ್ಲಿ ಆಯುಷ್, ದಂತ ವೈದ್ಯಕೀಯ ಅಂದರೆ BDS MBBSದವರಿಗೆ ಚಾಯ್ಸ್ ಇರೋದಿಲ್ಲ, ಅವರು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಬಟ್ ಇಂಜಿನಿಯರಿಂಗ್ ಮತ್ತು ನರ್ಸಿಂಗ್ ಯಾಕೆ ಈ 9 ಮಂದಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೋ ನನಗಂತೂ ಅರ್ಥ ಆಗಿಲ್ಲ. ಬಟ್ KE ಅವರ ನೋಟಿಫಿಕೇಷನಲ್ಲಿ ಇಂಜಿನಿಯರಿಂಗ್ ನರ್ಸಿಂಗ್ದವರು ಬನ್ನಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇತ್ತು. ಸೊ ಅದಕ್ಕಾಗಿ ಸೀರಿಯಸ್ ಆಗಿ ಹೋಗಿರ್ಬೋದು. ಬಟ್ ಲಾಜಿಕಲಿ ಅದು ಅವಶ್ಯಕತೆ ಇದ್ದಿರಲಿಲ್ಲ. ಅದು ಏನೇ ಇರಲಿ,
ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದಿಷ್ಟೇ, ಈ 206 ಸೀಟುಗಳು ರದ್ದಾಗಿದೆ ಅಂತ ಹೇಳಿದೆ, ಅಲ್ಲಿದು ಮತ್ತು ಇಲ್ಲಿದು ಕ್ಯಾಲ್ಕುಲೇಷನ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದು ಇರಲಿ, ಅದು ಕೆ ಅವ್ರ ಮಿಸ್ಟೇಕು, ಪೇಪರ್ದವ್ರ ಮಿಸ್ಟೇಕು ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಈಗ ನಿಮಗೆ ಸಿಕ್ಕಿರುವಂಥ ಸೀಟು ಬಿಟ್ಟು ಹೋಗುವಂಥ ಚಾನ್ಸಸ್ಗಳು ನನ್ನ ಅನಾಲಿಸಿಸಲ್ಲಿ 100% ಇಲ್ಲ. ಸೀಟು ಸಿಕ್ಕಿತ್ತು ಹೋಗಿದೆ ಅಂಥೇಳಿ. ಸೊ ಆದರೆ ಯಾರಿಗೆ ಸೀಟು ಸಿಕ್ಕಿರಲಿಲ್ಲ, ಬಾರ್ಡರಲ್ಲಿ ಮಿಸ್ ಆಗಿತ್ತು, ಅಂಥವರಿಗೆ ಒಂದು 100 ಸೀಟು ಸಿಗುವಂಥ ಚಾನ್ಸಸ್ಗಳು ಈಗ ಇರುವಂಥದ್ದು. ಸೊ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಮೇ ಬಿ ಇವತ್ತು ನೈಟ್ ತನಕ ಬರ್ಬೋದು ಅಥವಾ ಇವತ್ತು ಸಂಜೆಯ ತನಕ ಅನೌನ್ಸ್ ಮಾಡ್ಬೋದು KE ಅವರು. ಸೊ ವೇಟ್ ಮಾಡೋಣಂತೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ತಿಳಿಸುವಂಥ ಪ್ರಯತ್ನ ನಂದಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.